ನನಗೆ ಅರ್ಥ ಆಗುತ್ತೆ ಕಣೆ. ನಾನು ಇಂಥ ಪರಿಸ್ಥಿತಿನೆಲ್ಲ ಎದುರಿಸಿದ್ದೀನಿ. ಈಗ ನಾನು ಮಾತಾಡೋದು ತುಂಬಾನೇ ಸುಲಭ ಇರ್ಬೋದು, ಆದರೆ ಅವಾಗ ನಾನು ಕೂಡ ಊಟ ತಿಂಡಿ ಬೇಡ ಅಂತ ನಿನ್ನ ಹತ್ರ ಮೊಂಡಾಟ ಮಾಡ್ತಿದ್ದೆ ತಾನೆ. ಹೋಗ್ಲಿ ಬಿಡು. ಈಗ ನಿನಗಾಗಿರೋ ತೊಂದರೆಗೆ ಪರಿಹಾರ ಏನು ಅಂತ ಯೋಚನೆ ಮಾಡಬೇಕು. ಇದಕ್ಕಿರೋದು ಒಂದೇ ಒಂದು ಪರಿಹಾರ ವಾಸಂತಿ. ಯಾವ ಜಾಗದಲ್ಲಿ ನನ್ನ ಮೇಲೆ ನಂಬಿಕೆ ಇಲ್ವೋ ಅಂತ ಜಾಗದಲ್ಲಿ ನಾನು ಕೆಲಸ ಮಾಡಬಾರ್ದು. ಅದಕ್ಕೆ ನಾನು ಕೆಲಸ ಬಿಡ್ತಿದ್ದೀನಿ. ಏನು? ನೀನು ಕೆಲಸ ಬಿಡ್ತೀಯ? ನಾನು ಕೆಲಸ ಬಿಡ್ತೇನೆ. ಅಮೃತ, ನೀನು ಇಷ್ಟು ಬೇಗ ಎಲ್ಲ ಮರೆತು ಬಿಟ್ಟಿಯಾ? ನಾನು ಕೂಡ ಕೆಲಸ ಬಿಡ್ತೀನಿ, ಆಫೀಸಿಗೆ ಬರಲ್ಲ ಅಂತ ಮನೇಲಿ ಕೂತಿದ್ದಾಗ ನೀನು ತಾನೆ ನನ್ನ ವಿಷಯನೆಲ್ಲ ತಗೊಂಡು ಹೋಗಿ ಬಾಸ್ ಹತ್ರ ಹೇಳಿ ನಾನು ಮತ್ತೆ ಕೆಲಸಕ್ಕೆ ವಾಪಸ್ ಬರೋ ಹಾಗೆ ಮಾಡಿದ್ದು. ಅಂಥದ್ರಲ್ಲಿ ನೀನು ಕೆಲಸ ಬಿಡ್ತೀನಿ ಅಂದರೆ ನಾನು ಈ ಕೆಲಸ ಬಿಟ್ಬಿಡ್ತೀನಿ. ನನಗೆ ಆ ಕೆಲಸ ಬೇಕಾಗಿಲ್ಲ. ವಾಸಂತಿ, ಬಾಸ್ಗೆ ನನ್ನ ಮೇಲೆ ನಂಬಿಕೆ ಹೋಗಿದೆ. ಅದಕ್ಕೆ ನಾನು ಕೆಲಸ ಬಿಡಬೇಕು. ಈಗ ಯಾಕೆ ಕೆಲಸ ಬಿಟ್ಟು ಕಷ್ಟಪಡ್ಬೇಕು ಹೇಳು? ನೀನು ಕೆಲಸ ಬಿಡೋದ್ರಿಂದ ನಿನಗೆ, ನಿನ್ನ ಫ್ಯಾಮಿಲಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ ಕಣೆ. ನಿನಗಾಗೋ ಕಷ್ಟ ನನಗೂ ಆಗಲಿ ಅಂತ. ಬೇಡ ವಸಂತಿ, ನೀನು ಕೆಲಸ ಬಿಡಬಾರ್ದು. ಹಾಗಾದ್ರೆ ದುಡುಕಿ ಕೆಲಸ ಬಿಡೋ ನಿರ್ಧಾರನ ತಗೊಂಡಿದ್ಯಲ್ಲ, ಅದನ್ನ ಬಿಟ್ಬಿಡು. ಅಮೃತ, ಪ್ಲೀಸ್, ಒಂದಲ್ಲ ಒಂದಿನ ನೀನು ತಪ್ಪು ಮಾಡಿಲ್ಲ ಅನ್ನೋ ವಿಷಯ ಬಾಸಿಗೆ ಗೊತ್ತಾಗುತ್ತೆ ಕಣೆ. ತಾಳ್ಮೆ ಇಟ್ಕೊಳೆ. ನೋಡು, ಬೇಕಾದ್ರೆ ಒಂದು 2 ದಿನ ಆಫೀಸಿಗೆ ಲೀವ್ ಹಾಕು, ರಿಲ್ಯಾಕ್ಸ್ ಮಾಡ್ಕೊ ಪ್ಲೀಸ್. ಅಮೃತ, ನಿಮ್ಮ ಆಫರ್ನ ತಿರಸ್ಕಾರ ಮಾಡೋಷ್ಟು ದೊಡ್ಡದಾಗ್ಬಿಟ್ಲಾ? ಸರ್, ನನ್ನನ್ನ ಕೆಲಸದಿಂದ ತೆಗೆದಾಕ್ದೆ ಅನ್ನೋ ಒಂದೇ ಒಂದು ಕಾರಣನ ಮನಸ್ಸಲ್ಲಿ ಇಟ್ಕೊಂಡು ಸಿಕ್ಕಾಪಟ್ಟೆ ಸೊಕ್ಕಿನಿಂದ ಹಾರಾಡ್ತಾ ಇದ್ದಾಳೆ ಸರ್ ಅವಳು. ಹಾರಾಡೋ ಮಾತಿರ್ಲಿ ರಾಜಶೇಖರ. ನಮ್ ದಣಿ ಯಾರಪ್ಪ? ಅಲ್ಲ, ನಮ್ ದಣಿ ಯಾರು? ಅಮೃತನ್ ತಂಗಿಗೆ ಮಾವ ತಾನೆ.
ಅಲ್ಲಿಗೆ ಈ ಕಂಪ್ನಿನೂ ಅವಳ ಕಂಪ್ನಿನೇ ತಾನೆ. ಸ್ವಂತ ಕಂಪ್ನಿಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಕಂಡವ್ರ ಕಂಪ್ನಿಲಿ ಕೆಲಸ ಮಾಡ್ತಾ ಸಂಬಳಕ್ಕೆ ಕೈ ಚಾಚೋದು ಏನ್ ಚೆನ್ನಾಗಿರುತ್ತೆ ಹೇಳು. ಅಲ್ಲ ಅಮೃತನ್ಗೆ ನೆಂಟ್ರು ನಿಷ್ಟ್ರು ಅಂತ ನೋಡೋದು ಬೇಡವಾ? ಅವಳಿಗೆ ನಂಟಿಸ್ತಾನ ಇದ್ರೆಷ್ಟು ಬಿಟ್ರೆಷ್ಟು. ಮೊದ್ಲೇ ನಾನು ಹೆಂಡತಿಗೆ ಅವ್ಳು ಕಂಡ್ರೆ ಆಗಲ್ಲ ಅಂಥದ್ರಲ್ಲಿ ಅವ್ರ ತಂಗಿ ಕೈ ಹೇಳ್ಕಳ್ಸು ಬರೋದಿಲ್ಲ ಆಗ್ಬಿಟ್ಟು ನನಗೆ ಅವಮಾನ ಮಾಡೋದು. ಸರ್, ನಿಮ್ಗೆ ಅವಮಾನ ಆಗೋದು ಬೇರೆ ಅಲ್ಲ, ನಮ್ಗೆ ಅವಮಾನ ಆಗೋದು ಬೇರೆ ಅಲ್ಲ. ಆ ಅಮೃತನ ಇಷ್ಟಕ್ಕೆ ಬಿಡಕ್ಕಾಗಲ್ಲ. ಅವಳಿಗೆ ಸರಿಯಾದ ಪಾಠ ಕಲಿಸ್ಲೇಬೇಕು. ಲೋ ರಾಜಶೇಖರ, ನೀನ್ ಅವಳಿಗೆ ಪಾಠ ಕಲಿಸ್ತೀನಿ ಅಂತ ಹೇಳಿ ನೀನೇ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದಾಯ್ತಪ್ಪ. ಇನ್ನೇನು ಪಾಠ ಕಲಿಸ್ತೀಯೋ? ನಗರಾಜ, ಎವ್ರಿ ಡೇ ಇಸ್ ನಾಟ್ ಸಂಡೇ. ಅವಳ ಗ್ರಾಚಾರದಲ್ಲಿ ಯಾವುದೋ ಯೋಗ ಸೇರ್ಕೊಂಡಿದೆ, ನನ್ನ ಗ್ರಾಚಾರದಲ್ಲಿ ಯಾವುದೋ ದೋಷ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ಅವಳು ಇಲ್ಲಿವರೆಗೂ ಬಚಾವ್ ಆಗ್ತಾನೆ ಇದ್ದಾಳೆ. ಆದ್ರೆ ಈ ಅಟೆಂಪ್ಟ್ ಅಲ್ಲಿ ಅವಳು ಬಚಾವ್ ಆಗೋದಕ್ಕೆ ಸಾಧ್ಯನೇ ಇಲ್ವಾ? ಹಾಗಾಗಬಾರ್ದು ಅಂದ್ರೆ ಸರಿಯಾದ ಮಾತು ಪ್ಲಾನ್ ಮಾಡ್ಬೇಕು. ಬೇಟೆ ಆಡಿದ್ರೆ ಬೇಟೆ ಮಾತ್ರ ಬಲಿಯಾಗಬೇಕು. ಬೇಟೆ ಆಡಿದವರು ಯಾರು ಏನು ಅಂತ ಸುಳ್ಳು ಗೊತ್ತಾಗಬಾರ್ದು. ಹೌದು ಕಣ ರಾಜಶೇಖರ, ಇಷ್ಟು ದಿನ ನೀನು ಮಾಡಿದ ಅಡ್ಕಸ್ಬಿ ಪ್ಲಾನ್ಗಳು ಯಾವುದು ಬೇಡ. ಇಲ್ಲ ರಂಗರಾಜು, ಈ ಸಾರಿ ನಾನು ದುಡ್ಕೋಲ್ಲ. ನಿಮ್ಮೆಲ್ರಿಗೂ ಉಪಯೋಗ ಅಂತ ಒಂದು ಪ್ಲಾನ್ ಮಾಡ್ತೀನಿ. ನಿನಗೇನೇ ಐಡಿಯಾ ಬರಲಿ, ನಿನಗೆ ಮಾತ್ರ ಸಂತೋಷ ಆಗಬಾರ್ದು, ನಮಗೂ ಸಂತೋಷ ಆಗ್ಬೇಕು, ಜೊತೆಗೆ ಲಾಭನೂ ಆಗ್ಬೇಕು. ಆಯ್ತು, ನಿಮಗೆ ಸಂತೋಷ, ಲಾಭ, ನನಗೆ ಖುಷಿ, ತೃಪ್ತಿ, ಅಂಥದ್ದೇ ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಅಯ್ಯ ಶರಣಪ್ಪ, ನಿನಗೆ 1008 ಸಲ ಹೇಳಿದ್ದೀನಿ. ಇದು 1009ನೇ ಸಲ ನಾನು ಹೇಳ್ತಿರೋದು. ನಾನು ಯಾವ ಪಾರ್ಟಿಗೂ ಸೇರೋದಿಲ್ಲ. ಏನ ನೀನೇ ಆ ಪಾರ್ಟಿ ಬಿಡ್ತಾ ಇದೀಯಾ? ಅಲ್ಲ ಕಡೆಯ, ಹಿಂದಿದ್ದ ಪಾರ್ಟಿನಲ್ಲಿ ಮರ್ಯಾದೆ ಇಲ್ಲ ಅಂತ ಈ ಪಾರ್ಟಿಗೆ ಬಂದೆ. ಈ ಪಾರ್ಟಿಲಿ ಸೂಕ್ತ ಸ್ಥಾನಮಾನ ಸಿಗ್ತಾ ಇಲ್ಲ ಅಂತ ಬೇರೆ ಪಾರ್ಟಿಗೆ ಹೋಗ್ತಾ ಇದೀಯಾ. ಅಲ್ಲ ಕಡೆಯ, ನೀನಿಗೆ ಪಕ್ಷ ಬದಲಾಯಿಸೋದಕ್ಕೆ ಟೈಮ್ ಸಾಲದು, ಇನ್ನು ಜನಸೇವೆ ಯಾವ ಮಾಡ್ತೀಯ? ಅಂದಾಗ ಬೈದಿರ ನೀನು ಹೋಗ್ತಿದ್ದೀರ ಪಾರ್ಟಿ. ಹಿಂದೆ ನೀನು ಆ ಪಾರ್ಟಿಲಿ ಇದ್ದೆ ಅಲ್ವಾ? ಏನು 7ನೇ ಸಲ ಹೋಗ್ತಾ ಇದೀಯಾ? ಅಯ್ಯೋ ರಾಮ, ನಿನ್ನೊಂತನ್ನ 7ನೇ ಸಲವೂ ಪಕ್ಷಕ್ಕೆ ತಗೋಬೇಕಾದ್ರೆ ಅದೆಂತ ಗದ್ಗೆಟ್ ಪಾರ್ಟಿಲಯ್ಯ. ಹೋಗ್ಲಿ ಬಿಡ. ನೋಡು, ಒಟ್ಟಲ್ಲಿ ನೀನು ಇವಾಗ ರಾಜಕೀಯದ ಸಿಟಿ ಬಸ್ ಸಾಬಿಟ್ಟಿದ್ಯಾ. ಏ ಶರಣಪ್ಪ, ನಿನ್ನ ಮಗಳು ಕರೀತಾರಾಗಿದೆ ನೋಡಯ್ಯ. ಅಪ್ಪ, ಓಹೋ, ನನ್ನ ಮಗಳ ಕಡೆಯ. ಅಪ್ಪ ಪ್ಲೀಸ್, ಫೋನಲ್ಲಿ ಮಾತಾಡೋದನ್ನ ನಿಲ್ಲಿಸ್ತೀರಾ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರನ ಮಾತಾಡಬೇಕಾಗಿದೆ. ಶರಣಪ್ಪ, ರಾತ್ರಿ ಫೋನ್ ಮಾಡಯ್ಯ ನೀನು. ನಾನು ಅವನಿಗೆ ಫೋನ್ ಮಾಡಿರ್ತಿಲ್ಲ, ಅವನೇ ನನಗೆ ಫೋನ್ ಮಾಡಿದ್ದ. ನಿನಗೆ ಬಿಲ್ ಜಾಸ್ತಿ ಬರಲ್ಲ. ಅಪ್ಪ ಅದಲ್ಲಪ್ಪ ವಿಷಯ. ಅಮಿತ್ ಇನ್ನೂ ಹೆಚ್ಚಿಗೆ ಓದಬೇಕು, ವಿದೇಶಕ್ಕೆ ಹೋಗಿ MDನೋ MS ಮಾಡಬೇಕು ಅಂತೆಲ್ಲ ಆಸೆ ಪಡ್ತಾ ಇದ್ದಾನಪ್ಪ. ಓದಿನ ವಿಷಯ ಆಗಿರೋದ್ರಿಂದ ನೀವೇನಪ್ಪ ಹೇಳ್ತೀರಾ? ನೋಡಮ್ಮ, ಈ MBBS ಮುಂದೆ MS MD ಅಂತ ಹಾಕೊಳ್ಳೋದೇನು ತಪ್ಪಲ್ಲ. ಯಾಕೆಂದ್ರೆ ನಾನು ಓದ್ತಾ ಇದ್ದಾಗ ಎದುರು ಮನೆ ಡಾಕ್ಟರ್ ಒಬ್ರು MBBS ಆಮೇಲೆ MS FRCS ಲಂಡನ್ ಅಂತ ಉದ್ದಕ್ಕೆ ಬೋರ್ಡ್ ಹಾಕೊಂಡಿದ್ದು ನೋಡ್ತಾ ಇದ್ದೆ. ಹಾಗೇ ನನ್ನ ಮಗನಿಗೂ MBBS ಮುಂದೆ A to Z ಬರ್ಕೋಬೇಕು ಅಂತ ಆಸೆ ಇರ್ಬೋದು. ಅಲ್ಲ, ಅವನಿಗೆ ಇಷ್ಟ ಇದೆ, ಆದ್ರೆ ಕೇಳೋಕೆ ನಮಗೆ ಕಷ್ಟ ಆಗುತ್ತೆ ಅಷ್ಟೇ. ಏನಂತ ಸಾಕು ನೀನು? ಹೌದು ಕಣ, ಈಗ ನೀನು ಎಷ್ಟು ಓದಿದ್ಯೋ ಅಷ್ಟಕ್ಕೆ ಒಂದು ಕೆಲ್ಸಕ್ಕೆ ಸೇರ್ಕೋಪ್ಪ, ಸಂಪಾದನೆ ಮಾಡು. ಮುಂದೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ನೀನು ಓದು, ನಾವು ಬೇಡ ಅಂತ ಹೇಳಲ್ಲ ಕಣ. ಇಲ್ಲಮ್ಮ, ಕೆಲ್ಸಕ್ಕೆ ಸೇರಿದ್ಮೇಲೆ ನಾನು ಓದ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ಹೈಯರ್ ಸ್ಟಡೀಸ್ ಮಾಡಿದ್ಮೇಲೆ ಸಿಗೋ ಕೆಲಸಕ್ಕೂ ಈಗ ಸಿಗೋ ಕೆಲಸಕ್ಕೂ ತುಂಬ ವ್ಯತ್ಯಾಸ ಇದೆ. ನಾನು ಹೈಯರ್ ಸ್ಟಡೀಸ್ ಮಾಡಬೇಕಂದ್ರೆ ಈಗಲೇ ಮಾಡಬೇಕು. ಅಮಿತ್, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ ಕಣೋ. ಆದರೆ ಅದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಬೇಡವೇನೋ? ಈಗ ತಾನೇ ಒಬ್ಬರು ಮದುವೆ ಮಾಡೋಕ್ಕೆ ಅವಳು 1000 ರೂಪಾಯಿ ಸಾಲ ಮಾಡ್ಕೊಂಡು ಕೂತಿದ್ದಾಳೆ ಕಣಯ್ಯ. ನೀನು ಸ್ವಲ್ಪ ಯೋಚನೆ ಮಾಡೋ ಅಮಿತ್. ಅಮಿತ್,
ನಿಮ್ಮ ಅಕ್ಕ ಮದುವೆ ಮಾಡ್ಕೊಳ್ದೇನೆ ಇಷ್ಟು ವರ್ಷ ಈ ಮನೆಗೋಸ್ಕರ ದುಡ್ದಿದ್ದಾಳೆ. ಈ ಮನೆ ಜವಾಬ್ದಾರಿ ಎಲ್ಲ ಹೊತ್ಕೊಂಡಿದ್ದಾಳೆ ಕಣೋ. ಈಗ ನೀನು ಓದಿ ಮುಗ್ದಿದೆ, ಕೆಲ್ಸಕ್ಕೆ ಹೋಗ್ತೀಯ, ನೀನು ಸಂಪಾದನೆ ಮಾಡ್ತೀಯ, ಅವಳು ಭಾರ ಎಲ್ಲ ಇಳಿಸ್ತೀಯ, ಈ ಮನೆ ಜವಾಬ್ದಾರಿ ನೀನು ಹೊತ್ಕೋತೀಯ. ನಿಮ್ಮ ಅಕ್ಕನಿಗೆ ಒಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ತೀಯ ಅಂತ ತಿಳ್ಕೊಂಡು ನಾವು ಸಂತೋಷ ಪಟ್ಕೊಂಡಿದ್ವಿ. ಈಗ ಯಾಕಪ್ಪ ಹೀಗೆಲ್ಲ? ಅಮ್ಮ, ಹೀಗೆಲ್ಲ ಹೇಳಿ ಅವನು ಓದೋ ಆಸೆನ ಯಾಕಮ್ಮ ಕುಗ್ಗಿಸ್ತೀಯ? ಇಷ್ಟಕ್ಕೂ ನನ್ನ ಮದುವೆ ಆಗಬೇಕು ಅನ್ನೋದಕ್ಕೋಸ್ಕರ ಅವನು ಓದೋದನ್ನ ಯಾತಕ್ಕೆ ನಿಲ್ಲಿಸ್ಬೇಕು ಹೇಳು? ಇವನು ಹೆಚ್ಚಿಗೆ ಓದೋದಕ್ಕೆ ದುಡ್ಡು ಹೇಗೆ ಹೊಂದಿಸ್ಬೇಕು ಅಂತ ನಾನು ಚಿಂತೆ ಮಾಡ್ತಾ ಇದ್ದೀನಿ ಅಷ್ಟೇ. ಅಕ್ಕ, ನಾನು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಹೇಳಿದೆ, ಆದರೆ ನಿಮ್ಮ ಹತ್ರ ದುಡ್ಡು ಕೇಳಿಲ್ವಲ್ಲ. ಅಲ್ಲ ಕಣೋ ಅಮಿತ್, ನೀನು ಓದಿಗೆ ನಾವು ದುಡ್ಡು ಕೊಡದೆ ಇನ್ಯಾರೋ ಕೊಡ್ತಾರೆ? ಅದು ಅವತ್ತು ನನ್ನ ಫ್ರೆಂಡ್ ನಿಶಾ ಅಂತ ಹೇಳಿದ್ನಲ್ಲಕ್ಕ, ಅವ್ರ ತಂದೆ ನಾನು ಹೈಯರ್ ಸ್ಟಡೀಸ್ಗೆ ಎಲ್ಲ ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ವೋ, ಅವರ ಎಷ್ಟೊಂದು ಲಕ್ಷಾಂತರ ರೂಪಾಯಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಪ್ಪ, ಅವ್ರಿಗೆ ನಾನು ತೊಗೊಂಡಿರೋ ಪರ್ಸೆಂಟೇಜ್ ನೋಡಿ ತುಂಬ ಖುಷಿ ಆಯಿತು. ಅದಕ್ಕೆ ನಾನು ಹೈಯರ್ ಸ್ಟಡೀಸ್ಗೆಲ್ಲ ಅವ್ರ ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದಾರಪ್ಪ. ನೋಡಪ್ಪ, ಯಾವ್ದಾರ ಸಂಘ ಸಂಸ್ಥೆ ಬ್ಯಾಂಕು ಸಾಲ ಕೊಡೋದಾದ್ರೆ, ಇಲ್ಲ ನನಗೆ ಸ್ಕಾಲರ್ಶಿಪ್ ಬರೋದಾದ್ರೆ ಹೈಯರ್ ಸ್ಟಡೀಸ್ ಹೋಗು. ಯಾವಾಗ ಸಹಾಯ ಮಾಡ್ತಾ ಇದ್ದ ನೀನು ಹೈಯರ್ ಸ್ಟಡೀಸ್ ಮಾಡಬೇಕಾಗಿಲ್ಲ. ನೋಡು, ಅವ್ರ ಮನಸ್ಸಲ್ಲಿ ಏನಿದೆಯೋ ಏನೋ ಯಾರಿಗೆ ಗೊತ್ತಾ? ಅಪ್ಪ, ಅವ್ರು ತುಂಬ ಒಳ್ಳೆಯವರು. ಓದೋರು ಕಂಡ್ರೆ ಅವ್ರಿಗೆ ತುಂಬ ಇಷ್ಟ. ಅವ್ರ ಹತ್ರ ದುಡ್ಡಿದೆ, ಅದಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ. ಅದ್ರಲ್ಲಿ ಏನ್ ತಪ್ಪು? ದುಡ್ಡಿರೋದಾಗೆಲ್ಲ ಸುಮ್ಮನೆ ಸಹಾಯ ಮಾಡೋದಿಲ್ಲ, ನಂಗೆ ಗೊತ್ತಿದೆ. ಬಾಯ್ ಮುಚ್ಚೋ. ಅಪ್ಪ, ದಯವಿಟ್ಟು ಸುಮ್ಮನೆ ಇರಿಪ್ಪ, ಸುಮ್ಮನೆ ಇರಿ. ಅಮಿತ್, ನಿಶಾ ತಂದೆ ಜೊತೆ ನಾವೆಲ್ಲರೂ ಮಾತಾಡಬೇಕು ಅಮಿತ್. ಅಲ್ಲಿವರೆಗೂ ನಾವು ಯಾವುದೇ ನಿರ್ಧಾರಕ್ಕೂ ಬರೋದಕ್ಕಾಗೋದಿಲ್ಲ. ಯಾಕೆಂದರೆ ಅವ್ರು ಯಾರು ಏನು ಒಂದು ನಮಗೆ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಒಂದ್ಸಲ ಭೇಟಿ ಮಾಡಿಸ್ತೀಯಾ? ಆಯ್ತಕ್ಕ, ನಾನು ಈಗಲೇ ಅವ್ರಿಗೆ ಹೇಳ್ತೀನಿ.